ಪುರಾತನ ಪ್ರಸಿದ್ಧ ಲಕ್ಷ್ಮೀ ನರಸಿಂಹ ಸ್ವಾಮಿ. ಇದು ಚೋಳರ ಕಾಲದಿಂದ ಮೊದಲಿಂದ ಇರೋದು. ಅಂದರೆ ಇದರ ಮಹಿಮೆ ತುಂಬ ಇದೆ, ತುಂಬ ಹಳೆಯದು. ಇಡೀ ಕರ್ನಾಟಕದಲ್ಲಿ ಈ ಧ್ವಜಸ್ತಂಭ ಇದೆಯಲ್ಲ, ಈ ಧ್ವಜಸ್ತಂಭ ಎಲ್ಲಿ ಇಲ್ಲ. ಭಕ್ತಾದರು ಇಲ್ಲಿ ಬಂದು ಏನೋ ಅರಿಕೆ ಹೊಡ್ಕೊಂಡಿದ್ರೆ ಎಲ್ಲ ಕಾರ್ಯ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಪೂರ್ವಕರಿಂದ ಹೇಳ್ತಾರೆ. ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ. ಮುಳಬಾಲ್ ತಾಲೂಕು ಕದಿಪುರ ಗ್ರಾಮದಲ್ಲಿ ಹಳೆ ಚೋಳರ ಕಾಲದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ. ಮತ್ತು ಹಲವಾರು ಈ ಒಂದು ದೇವಸ್ಥಾನ ಪಾಳು ಬಿದ್ದಿರುತ್ತದೆ. 15 ವರ್ಷಗಳಿಂದ ಈ ದೇವಸ್ಥಾನವನ್ನು ಬಿಂದು ಸ್ವಾಮಿ ಅನ್ನೋ ಒಬ್ಬ ಅರ್ಚಕರು ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಮಾಡೋದು ಬೇಜಾನಿದೆ. ಇಲ್ಲಿ ಪುಷ್ಪಕರ್ಣಿ ಕಟ್ಟಕ್ಕೆ ಕೋಟೆಯಲ್ಲಿ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಇಲ್ಲಿ ಭಕ್ತಾದಿಗಳು ಬರೋರು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಮಾರ್ಚ್ ತಿಂಗಳ ಹುಣ್ಣಿಮೆಗೆ ಇಲ್ಲಿ ರಥೋತ್ಸವ ಮತ್ತು 5 ದಿವಸ ಪೂಜೆಗಳು ನಡೀತವೆ. ಇಲ್ಲಿ ಬೇಜಾನ್ ಭಕ್ತಾದಿಗಳು ಬಂದು ಇಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡೀತಾರೆ. ಈ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ದೇವರ ಒಂದು ಆಶೀರ್ವಾದ ಇಲ್ಲಿ ಸದಾ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಬರೋ ಭಕ್ತಾದಿಗಳು ಪ್ರತಿಯೊಬ್ಬರು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಕದಿಪುರ ಗ್ರಾಮದ ಕಮ್ಮದ ನರಸಿಂಹಸ್ವಾಮಿ, ಇಲ್ಲಿಂದ ಯಾರೇ ಆಗಲಿ ದರ್ಶನ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಮಹಾನುಭಾವರು ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ಈ ಕಂಬದ ನರಸಿಂಹ ಆಗ್ಬೋದು, ಆಂಜನೇಯ ಸ್ವಾಮಿ ಆಗ್ಬೋದು. ವಿನಾಯಕ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆಗಳು ನಡೀತವೆ. ಒಳ್ಳೆ ಜನ ಬರ್ತಾರೆ. ಇಲ್ಲಿಂದ ಭಕ್ತಾದಿಗಳು ಬಂದು ಆಸೆ ಪಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗ್ತದೆ.